ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಯಾಕೆ ಹೆಣ್ಣು ಮಗಳಿಗೆ ಮಕ್ಕಳಾಗ್ತಿಲ್ಲ, ಯಾಕೆ ಹುಡುಗನಿಗೆ ಮಕ್ಕಳಾಗ್ತಿಲ್ಲ? ಮದುವೆ ಆಗಿದ್ದಾರೆ, ನೋಡು ತುಂಬ ಚೆನ್ನಾಗಿದೆ, ಸ್ಮಾರ್ಟಾಗಿ ಒಳ್ಳೆ 6 ಅಡಿ ಉದ್ದ, ಒಳ್ಳೆ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದ್ದಾನೆ. ಅವಳು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಆದರೆ ಅವಳು ತಾಯಿ ಆಗ್ತಿಲ್ಲ, ಇವ್ರ ಅಪ್ಪ ಆಗೋಕ್ಕಾಗ್ತಿಲ್ಲ. ಹಾಗಾದ್ರೆ ಅದನ್ನು ಜಾತಕದಲ್ಲಿ ಹೆಂಗೆ ಪತ್ತೆ ಹಚ್ಚೋದು? ಏನು ದೋಷ ಇದ್ದಿದ್ದಕ್ಕೆ ಅವ್ರಿಗೆ ಈ ಜನ್ಮದಲ್ಲಿ ಮಕ್ಕಳಾಗ್ತಿಲ್ಲ? ಯಾಕೆ ಹುಡುಗ ನಪುಂಸಕನಾದ? ಯಾಕೆ ಅವಳು ಬಂಜೆ ಆದ್ಲು? ನಪುಂಸಕನಾಗಲಿಕ್ಕೆ ಏನೇನು ಕಾರಣ? ನೋಡೋಕೆ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ಹೀರೋ ಥರ, ಆದರೆ ಅವನ ಕಡೆಯಿಂದ ಮಕ್ಕಳಾಗ್ತಿಲ್ಲ, ನಪುಂಸಕ. ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ, ಆದರೆ ಅವಳಿಗೆ ಮಕ್ಕಳಿಗೆ ಜನ್ಮ ಕೊಡೋಕ್ಕಾಗ್ತಿಲ್ಲ. ಕಾರಣ ಏನು ಅನ್ನೋ ವಿಚಾರನ ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ. ಮದುವೆ ಮುಂಚೆನೇ ಅದನ್ನು ಹೆಂಗೆ ಪತ್ತೆ ಹಚ್ಚೋದು? ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂಥೇಳಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಾವು 5 ವರ್ಷ ಆಯಿತು ಮಕ್ಕಳಾಗಿಲ್ಲ, 10 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ನಾವು ಪೇಚಾಡೋ ಬದಲು IVF ಅಂತೆ, ಟೆಸ್ಟ್ ಟು ಬೇಬಿ ಅಂತೆ, ಬೇರೆ ಏನೇನೋ ಮೆಥಡ್ಸ್ ಎಲ್ಲ ಮಾಡಿದ್ರು ಕೂಡ ಮಕ್ಕಳು ಫೇಲ್ಯೂರ್ ಆಯಿತು, ಆಗ್ತಿಲ್ಲ ಅಂದಮೇಲೆ ಮದುವೆ ಮುಂಚೆನೇ ಮ್ಯಾಚ್ ಮಾಡುವಾಗ ನೋಡಬೇಕು, ನಾನು ಮದುವೆ ಆಗೋ ಹುಡುಗನಿಗೆ ಅವನಿಂದ ನಂಗೆ ಮಕ್ಕಳಾಗತ್ತಾ, ನಾನು ತಾಯಿತನ ಬರುತ್ತಾ, ಮತ್ತು ಹೆಂಗಸಿನ ಜಾತಕದಲ್ಲಿ ಶನಿ ಬುಧ ಎಲ್ಲಿದ್ದಾನೆ ನೋಡಿ, ಅದನ್ನು ನೋಡಿ ಇವ್ರು ಮ್ಯಾಚ್ ಮಾಡಬೇಕು. ಸುಮ್ಮನೆ ಕೋಟಿಗಟ್ಟಲೆ ಆಸ್ತಿ ಇದೆ ಅಂತೇಳಿ ಮದುವೆ ಮಾಡಿಬಿಡ್ತಾರೆ. ಅಯ್ಯೋ ಅವನ ಹತ್ರ ಭಾಳಷ್ಟು ಆಸ್ತಿ ಇದೆ, ನನ್ನ ಮಗಳು ಸುಖವಾಗಿರ್ತಾಳೆ ಅಂತೇಳಿ ಮದುವೆ ಮಾಡಿಬಿಡ್ತಾರೆ. ಆದರೆ ಅವ್ನಿಗೆ ಮಕ್ಕಳೇ ಆಗಲ್ಲ, ಕೋಟಿಗಟ್ಟಲೆ ಆಸ್ತಿ ಇರುತ್ತೆ, ಅವನು ನಪುಂಸಕ. ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳೆ, ಒಬ್ಬಳೆ ಮಗಳು ಬ್ಯೂಟಿಫುಲ್ ಆಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ, ಫಿಲಮ್ ಹೀರೋಯಿನ್ ಥರ ಇದ್ದಾಳೆ, ಆಸ್ತಿನೂ ಸಿಗುತ್ತೆ, ಹೆಣ್ಣು ಸಿಗ್ತಾಳೆ ಅಂತೇಳಿ ಮದುವೆ ಮಾಡ್ಕೊಂಡ್ಬಿಡ್ತಾನೆ ಇವನು. ಆದರೆ ಅವಳು ಗರ್ಭ ಧರಿಸೋಕ್ಕೆ ಆಗಲ್ಲ, ಅವಳು ಬಂಜೆ, ನಪುಂಸಕತೆ ಅವಳಿಗಲ್ಲೂ ಕೂಡ. ಇದನ್ನೆಲ್ಲ ಹೇಗೆ ಪತ್ತೆ ಹಚ್ಚಬೇಕು ಅಂತ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇದು ಒಂದಾದರೆ, ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಆಯಿತು, ಮಕ್ಕಳಾಯಿತು, ಆದರೆ ಗಂಡು ಮಗು ಸತ್ತೋಗ್ಬಿಡುತ್ತೆ. ಹುಟ್ಟಿದ 6 ತಿಂಗಳು, ಹುಟ್ಟಿದ 6 ದಿನಕ್ಕೆ, ಹುಟ್ಟಿದ 15 ದಿನದಲ್ಲೇ, ಹುಟ್ಟಿದ 1 ವಾರದಲ್ಲೇ, ಅಥವಾ ಮ್ಯಾಕ್ಸಿಮಮ್ ಅಂದರೆ 1 ವರ್ಷದೊಳಗೆ ಮಗು ಸತ್ತೋಗ್ಬಿಡುತ್ತೆ. ಹುಟ್ಟಿದ ಮಗು, ಗಂಡು ಮಗು, ಪುತ್ರ ಕ್ಷಯ ಅಂತ ಹೇಳ್ತಾರೆ. ಯಾರಿಗೆ ಮದುವೆ ಆಗಿ ಮಗು ಆಯಿತು, ಅವಳು ಬಂಜೆ ಇಲ್ಲ, ಇವನು ನಪುಂಸಕ ಅಲ್ಲ, ಆದರೆ ಮಗು ಆಗಿದೆ, ಮಗು ಆದಿ ಗಂಡು ಮಗು ಆಗಿದೆ, ಆದರೆ ಮಗು ವರ್ಷ ತುಂಬ ವರ್ಷದೊಳಗೆ ಸತ್ತೋಗಿದೆ. 6 ತಿಂಗಳಲ್ಲಿ ಸತ್ತೋಗ್ಬೋದು, ಹುಟ್ಟಿದ 3 ದಿನಕ್ಕೆ ಸತ್ತೋಗ್ಬೋದು, 15 ದಿನಕ್ಕೆ ಸತ್ತೋಗ್ಬೋದು. 1 ವರ್ಷದೊಳಗೆ ಯಾರಿಗೆ ಗಂಡು ಮಗು ಸತ್ತೋಗುತ್ತೆ ಅಂಥವ್ರಿಗೆ ಇವತ್ತು ನಾನು ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಯಾರ ಜಾತಕದಲ್ಲಿ ಎಂಥ ದೋಷ ಇದ್ದರೆ ಅವ್ರಿಗೆ ಇಂಥ ಮಗು ಹುಟ್ಟಿದ ತಕ್ಷಣನೋ ಅಥವಾ ಸ್ವಲ್ಪ ದಿನ ಸತ್ತೋಗುತ್ತೆ ಅಂತ ಮದುವೆ ಮುಂಚೆನೇ ತಿಳ್ಕೊಳ್ಳಿ ಅಂತ ಈ ಎಪಿಸೋಡ್ ಮಾಡ್ತಾಯಿದ್ದೀನಿ ನಾನು. ಮದುವೆ ಆದಮೇಲೆ, ಮಕ್ಕಳೆಲ್ಲ ಆದಮೇಲೆ ಮಗು ಸತ್ತೋಯ್ತು ಅಂತೇಳಿ ಅದೇ ಒಂದು ದೊಡ್ಡ ಯೋಚನೆ, ಅಥವಾ ಇವಳು ಏನಪ್ಪ ಬರೀ ಸಾಯೋ ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ದಾಳೆ ಅಂತ ಅವಳಿಗೆ ಡೈವರ್ಸ್ ಕೊಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಳ್ಳೋದು, ಇವಳು ಜನ್ಮ ಕೊಡೋ ಮಕ್ಕಳೆಲ್ಲ ಸತ್ತೋಗ್ತಿದ್ದಾರೆ ಅಂತೇಳಿ ಅವಳನ್ನ ಅಸಡ್ಡೆಯಾಗಿ ಹಿಂಸೆ ಕೊಟ್ಟು ಬಾಳಿಸೋದು, ಇದು ಭಾಳಷ್ಟು ನಡೀತಾ ಇದೆ ಜಗತ್ತಿನಲ್ಲಿ, ಸಮಾಜದಲ್ಲಿ. ಇದೆಲ್ಲ ಆಗಬಾರ್ದು ಅಂದರೆ ಮದುವೆ ಮುಂಚೆನೇ ಹುಡುಗ ಹುಡುಗಿ ಪ್ಲ್ಯಾನ್ ಮಾಡಬೇಕು. ಲವ್ ಮಾಡೋದು ದೊಡ್ಡದಲ್ಲ, ಲವ್ ಮಾಡೋಕ್ಕೆ ಮುಂಚೆ ನನ್ನ ಹಿಂದೆ ಅವಳಿಗೆ ಮಕ್ಕಳಾಗತ್ತಾ ಅಂತ ಫಸ್ಟ್ ಯೋಚನೆ ಮಾಡಬೇಕು. ನಾನು ಲವ್ ಮಾಡ್ತಿರೋ ಹುಡುಗಿಗೆ ಮಗುಗೆ ಜನ್ಮ ಕೊಡೋ ಯೋಗ್ಯತೆ ಇದೆಯಾ ಅಂತ ಫಸ್ಟ್ ಟೆಸ್ಟ್ ಮಾಡಬೇಕು. ಇಬ್ರಿಗೂ ಒಳ್ಳೇದಿದೆ, ಅವಳಿಗೂ ಮಗು ಆಗೋ ಯೋಗ ಇದೆ, ನನಗೂ ಮಗು ಕೊಡೋ ಜನ್ಮ ಇದೆ, ಯೋಗ್ಯತೆ ಇದೆ ಅಂದಮೇಲೆ ನಾವು ಜನ್ಮ ಕೊಡೋ ಮಗು ಎಷ್ಟು ವರ್ಷ ಇರುತ್ತೆ, ಸತ್ತೋಗುತ್ತಾ ಬದುಕುತ್ತಾ ಅನ್ನೋದನ್ನು ಫಸ್ಟು ನೋಡಬೇಕು. ಇದೆಲ್ಲ ನೋಡಿಬಿಟ್ಟು ಆಮೇಲೆ ಲವ್ ಮಾಡಿ ಮದುವೆ ಮಾಡ್ಕೊಳ್ಳಿ. 5 ವರ್ಷ ಆಯಿತು ಲವ್ ಮಾಡಿದೆ, 5 ವರ್ಷ ಲವ್ ಮಾಡಿದೆ, ಆಮೇಲೆ ಮನೆಯವರೆಲ್ಲ ಹೇಳಿ ಕೇಳಿ ಮದುವೆ ಆದೆ, ಮದುವೆ ಆಗಿ ಈಗಾಗಲೇ 4 ವರ್ಷ ಆಯಿತು ಮಕ್ಕಳಾಗಿಲ್ಲ, ಒಂದು ಕತೆ. ಇನ್ನೊಂದು ಕತೆ, ಲವ್ ಮಾಡಿ ಮದುವೆ ಮಾಡಿಕೊಂಡೆ, ಮಗು ಆಯಿತು, 6 ತಿಂಗಳಿಗೆ ಮಗು ಸತ್ತೋಗ್ಬಿಡ್ತು, 15 ದಿನಕ್ಕೆ ಮಗು ಸತ್ತೋಯ್ತು. ಇದ್ರ ಜೊತೆಗೆ ಕಾಕವಂದ್ಯ ದೋಷನೂ ಇರ್ತದೆ ಕೆಲವರಿಗೆ. ಕಾಕವಂದ್ಯ ಅಂದರೆ ಒಂದೇ ಮಗು ಆಗೋದು, ಮತ್ತು ಇನ್ನೊಂದು 2ನೇದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಾಕ ಅಂದರೆ ಕಾಗೆದು ದೋಷ ಇರ್ತದೆ. ಯಾವ ಸ್ತ್ರೀಗೆ ಕಾಕವಂದ್ಯ ದೋಷ ಇರ್ತದೋ ಅವಳಿಗೆ ಒಂದೇ ಮಗುಗೆ ಜನ್ಮ ಕೊಡೋಕ್ಕೆ ಸಾಧ್ಯ. ಅದನ್ನು ಆ ಒಂದು ಮಗುನೂ ಸತ್ತೋಗ್ಬಿಡ್ತು ಅಂತಂದರೆ ಏನು ಲಾಭ ಇಲ್ಲ. ಅದರಿಂದ ಏಕಪುತ್ರ, ಒಂದೇ ಮಗುಗೆ ಜನ್ಮ ಕೊಡೋ ಯೋಗ ಇರ್ತದೆ, ಕಾಕವಂದ್ಯ ದೋಷ. ಆಮೇಲೆ ಮಗು ಬೇಕು ಅಂದ್ರೂ ಕೂಡ ಮಗು ಆಗಲ್ಲ. ಅಕಸ್ಮಾತ್ ಆದರೆ ಮಗು ಸತ್ತೋಗುತ್ತೆ, ತಾಯಿ ಬದುಕ್ತಾಳೆ, ಇಲ್ಲ ತಾಯಿ ಸತ್ತೋಗ್ತಾಳೆ, ಇಲ್ಲ ಮಗು
ಬದುಕುತ್ತೆ. ಕಾಕವಂದ್ಯ ದೋಷ, ಇದ್ರ ಬಗ್ಗೆ ನಾನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಇವತ್ತಿನ ಸಂಚಿಕೆ ಯಾಕೆ ನಮ್ಮ ಗಂಡು ಮಗು ಸತ್ತೋಯ್ತು, ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಿ, ಖುಷಿಯಾಗಿ ಮದುವೆ ಆಯಿತು, ಮಗು ಹುಡ್ತು, ಗಂಡು ಮಗು ಸತ್ತೋಯ್ತು. ಇದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಈಗ ಅರೇಂಜ್ ಮ್ಯಾರೇಜ್ ಅಪ್ಪ ಅಮ್ಮ ಎಲ್ಲ ಮದುವೆ ಮಾಡಿದ್ದಾರೆ, ಮಗು ಆಯಿತು, ಗಂಡು ಮಗು ಸತ್ತೋಯ್ತು. ಒಂದೇ ಜಾತಿಲಿ ಸ್ವಜಾತಿಲಿ ಮದುವೆ ಆಗಿದೆ, ಮಗು ಹುಡ್ತು, ಸತ್ತೋಯ್ತು. ಲವ್ ಮ್ಯಾರೇಜು ಬೇರೆ ಬೇರೆ ಜಾತಿಯಲ್ಲ, ಒಂದೇ ಜಾತಿ ಲವ್ ಮ್ಯಾರೇಜು, ಮಗು ಹುಡ್ತು, ಸತ್ತೋಯ್ತು. ಇನ್ನೊಂದು ಮೂರನೇ ಕ್ಯಾಟಗರಿ ಅಂತರ್ಜಾತಿ ವಿವಾಹ. ಗಂಡ ಒಂದು ಜಾತಿ, ಹೆಂಡತಿ ಒಂದು ಜಾತಿ, ಮದುವೆ ಆಯಿತು, ಮಗು ಸ್ವಲ್ಪ ದಿನಕ್ಕೆ ಸತ್ತೋಯ್ತು. ಗಂಡು ಸುತಕ್ಷಯ, ಸುತ ಅಂದರೆ ಗಂಡು ಮಗು, ಆ ಮಗು ಸತ್ತೋಯ್ತು. ಈ ಥರ ದೋಷ ಇರುವಂಥವ್ರು ಕೋಟ್ಯಾಂತರ ಜನ ಜಗತ್ತಿನಲ್ಲಿದ್ದಾರೆ. ನಾನು ಆಗಲೇ ಹೇಳ್ತಿದ್ದೆ, ಹುಟ್ಟೋರೆಲ್ಲರೂ ಮದುವೆ ಆಗಲ್ಲ, ಮದುವೆ ಆದವ್ರಿಗೆಲ್ಲ ಮಕ್ಕಳಾಗಲ್ಲ. ಅಕಸ್ಮಾತ್ ಮಕ್ಕಳಾದರೂ ಜೀವಂತವಾಗಿ ಉಳಿತಾರ ಮಕ್ಕಳು, ತಾವು ಜನ್ಮ ಕೊಟ್ಟಂಥ ಮಕ್ಕಳು ಕಣ್ಣು ಮುಂದೆ ಇರ್ತಾರೆ ಅನ್ನೋದು ಸುಳ್ಳು. ಅಕಸ್ಮಾತ್ ಮಕ್ಕಳಾದರೂ ಕೂಡ ಅವರು ಕೈಕಾಲು, ಕಣ್ಣು, ಮೂಗು, ಕಿವಿ ಚೆನ್ನಾಗಿರುತ್ತೆ ಅನ್ನೋ ಸುಳ್ಳು. ಯಾವ ರೀತಿ ಅಂಗವಿಕಲತೆ ಇರ್ತದೋ ಗೊತ್ತಿಲ್ಲ. ಬಹುಶಃ ನಾನು ಮುಂದೆ ಟೈಮ್ ಸಿಕ್ಕಿದ್ರೆ ಅಂಗವಿಕಲ ಮಕ್ಕಳು ಯಾರು ಹುಡ್ತಾರೆ, ಯಾತಕ್ಕೆ ಕೊಡ್ತಾರೆ ಅಂತಲೂ ನಾನು ಆಮೇಲೆ ಹೇಳ್ತೀನಿ ಮುಂದಿನ ಎಪಿಸೋಡ್ಸಲ್ಲಿ ಟೈಮ್ ಇದ್ದಾಗ. ಇವತ್ತಿನ ಸಂಚಿಕೆ ಯಾಕೆ ನಮ್ಮ ಮಗು ಸತ್ತೋಯ್ತು ವರ್ಷ ತುಂಬುವಷ್ಟರೊಳಗೆ ಅನ್ನೋದು ಪ್ರಶ್ನೆ. ಯಾರೇ ಮನೇಲಿ ಮದುವೆ ಆಗಲಿ, ಮದುವೆ ಆಗೋಕ್ಕೆ ಮುಂಚೆ ನೋಡಬೇಕು ಸಂತಾನ ಯೋಗ ಇದೆಯಾ, ಸಂತಾನ ಆಗುತ್ತೆ, ಹೆಣ್ಣೋ ಗಂಡೋ ಗೊತ್ತಿಲ್ಲ, ಗಂಡು ಮಗುವರು ಯಾವಾಗ ಸತ್ತೋಗುತ್ತೆ, ಇದೆಲ್ಲ ಫಸ್ಟು ನೀವು ತಿಳ್ಕೊಂಡ್ರೆ ಮಾತ್ರ ಮದುವೆ ಮಾಡಿ. ಸುಮ್ಮನೆ ಕೋಟಿಗಟ್ಟಲೆ ಆಸ್ತಿದೆ ಅಂತೇಳಿ ಮದುವೆ ಮಾಡೋದಲ್ಲ, ತುಂಬ ಚೆನ್ನಾಗಿದ್ದೇನೆ ಅಂದ್ಬಿಟ್ಟು ಲವ್ ಮಾಡೋದಲ್ಲ. ಲವ್ ಅಲ್ಲ, ನೋವೇ ಕೊಡೋದು. ಯಾರು ಲವ್ ಮಾಡಿ ಮದುವೆ ಆಗ್ತಾರೋ ಅವ್ರಿಗೆಲ್ಲ ನೋವೇ ಜೀವನದಲ್ಲಿ. ನನ್ನ 45 ವರ್ಷದ ಅನುಭವದ ಮಾತು. ಅದಕ್ಕೆ ನನ್ನ ಅನಿಸಿಕೆ, ಪ್ರತಿಯೊಬ್ಬರು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿ ಮದುವೆ ಮಾಡ್ಕೊಳ್ಳಿ. ಜಾತಕ ನೋಡೋಕೆ ಹೋಗಬೇಡಿ. ಜಾತಕ ಇತ್ತಾ ಓಕೆ, ಜಾತಕ ಇಲ್ಲ ಅಂದರೆ ನೋಡೋಕೆ ಹೋಗಬೇಡಿ. ಮೆಡಿಕಲ್ ಎಕ್ಸಾಮಿನೇಷನ್ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿ, ಇವನಿಗೆ ಮಕ್ಕಳಾಗೋ ಯೋಗ ಇದೆಯಾ, ಇವಳಿಗೆ ಮಕ್ಕಳು ಪಡೆಯೋ ಯೋಗ ಇದೆಯಾ. ಅಕಸ್ಮಾತ್ ಮಕ್ಕಳಿದ್ರು ಕೂಡ ಆಯುಷ್ವಂತ ಆರೋಗ್ಯವಂತ ಮಕ್ಕಳಿರ್ತಾರ ಅನ್ನೋದನ್ನು ಚಿಂತನೆ ಮಾಡಬೇಕು. ಇದು ನನ್ನ ಒಂದು ಅನಿಸಿಕೆ. ಯಾಕೆ ನಮ್ಮ ಗಂಡು ಮಗು ಸತ್ತೋಗ್ತಾ ಇದ್ದಾರೆ ನಮ್ಮ ಕಣ್ಮುಂದನೇ, ತಂದೆ ತಾಯಿ ಮುಂದೆನೇ ನಮ್ಮ ಮಗ ಸತ್ತೋಗ್ಬಿಡ್ತಾನಲ್ಲ. ಮಗ ಯಾಕೆ ನಾವು ಪಡಿತೀವಿ? ನಾವು ವಯಸ್ಸಾದಂಥ ಕಾಲಕ್ಕೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಿ. ನಾವು ಹೇಗೆ ಚಿಕ್ಕರಿಂದ ಮಕ್ಕಳು ದೊಡ್ಡದಾಗಿ ಬೆಳೆಸಿ ಅವ್ರಿಗೆ ವಿದ್ಯೆ ಬುದ್ಧಿ ಕೊಟ್ಟು ಆಸ್ತಿ ಕೊಟ್ಟು ಮಾಡಿದ್ಮೇಲೆ, ನಾವು ವಯಸ್ಸಾದ ಮೇಲೆ ನಮ್ಮ ಮಕ್ಕಳು ನಮ್ಮನ್ನು ಕಾಪಾಡಲಿ ಅಂತೇಳಿ ನಾವು ಸಂತಾನ ಪಡಿತೀವಿ. ಇಲ್ಲದ್ರೆ ಯಾವ ಪುರುಷಾರ್ಥಕ್ಕೂ ಅಲ್ಲ. ಆದರೆ ನಮ್ಮ ಕಣ್ಣು ಮುಂದೆನೇ ನಮ್ಮ ಮಕ್ಕಳು ಗಂಡು ಮಕ್ಕಳು ಸತ್ತೋಗ್ತಾರಲ್ಲ, ಕಾರಣ ಏನು ಅನ್ನೋದೊಂದು ಪ್ರಶ್ನೆ. ಅದಕ್ಕೆ ಮದುವೆ ಮುಂಚೆ ಅಥವಾ ಮದುವೆ ಆದಮೇಲೆ, ಮದುವೆ ಮುಂಚೆ ಈ ದೋಷ ಇದ್ದರೆ ಪರಿಹಾರ ಮಾಡ್ಕೋಬೇಕು. ಮದುವೆ ಆದಮೇಲೆ ಈ ಥರ ದೋಷ ಇತ್ತು ಅಂದರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ನಮ್ಮ ಕಣ್ಣು ಮುಂದೆ ನಾವು ಜನ್ಮ ಕೊಟ್ಟಿರೋ ಗಂಡು ಮಗು ಸತ್ತೋಗಲ್ಲ ವರ್ಷ ತುಂಬುವಷ್ಟರೊಳಗೆ. 1 ವರ್ಷನೂ ಆಗ್ಬೋದು, 2 ವರ್ಷಕ್ಕೂ ಸಾಯ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಪುತ್ರಕ್ಷಯ ಯೋಗ. ಪುತ್ರ ಅಂದರೆ ಗಂಡು ಮಗು. ಮಾತೃಶಾಪಾತ್ ಪುತ್ರಕ್ಷಯ ಯೋಗ. ಜಾತಕ ಪಾರಿಜಾತ ಅಂತ ಒಂದು ಗ್ರಂಥ ಇದೆ. ಈ ಜಾತಕ ಪಾರಿಜಾತ ಬೃಹತ್ ಜಾತಕ ಅಂತ ಈ ಗ್ರಂಥದಲ್ಲಿ ಯಾಕೆ ಪುತ್ರಕ್ಷಯ ಆಗ್ತಾ ಇದೆ, ಗಂಡು ಮಕ್ಕಳು ಯಾಕೆ ಸತ್ತೋಗ್ತಾರೆ ಅನ್ನೋದಕ್ಕೆ ಜಾತಕ ಪಾರಿಜಾತ ಬೃಹತ್ ಜಾತಕ ದರ್ಶನದಲ್ಲಿ ಕೆಲವೊಂದು ವಿಚಾರಗಳು ಹೇಳ್ತಾರೆ. ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಯಾರಿಗೆ ಮಾತೃಶಾಪ ಇರ್ತದೋ, ತಾಯಿ ಶಾಪ ಇರುತ್ತೋ ಅಂಥವ್ರು ಮದುವೆ ಆದಮೇಲೆ ಕಣ್ಮುಂದೆನೇ ಮಗು ಸತ್ತೋಗ್ತಾನೆ, ಗಂಡು ಮಗು ಸತ್ತೋಗುತ್ತೆ. ಮೊದಲನೇದು ಮಾತೃಶಾಪಾತ್ ಪುತ್ರಕ್ಷಯ ಯೋಗ. ಎರಡನೇದು ಪಿತೃಶಾಪಾತ್. ಪಿತೃಶಾಪ ಅಂದ್ರೇನು? ತಂದೆ. ಯಾರ ಜಾತಕದಲ್ಲಿ ತಂದೆಯ ಶಾಪ ಇರ್ತದೋ ಅಂಥವ್ರು ಮದುವೆ ಆದಮೇಲೆ ಅವ್ರ ಕಣ್ಮುಂದೆನೇ ಅವ್ರಿಗೆ ಜನ್ಮ ಕೊಡೋ ಗಂಡು ಮಗು ಸತ್ತೋಗ್ತಾನೆ. ಮೂರನೇದು ಭಾತೃಶಾಪ. ಅಣ್ಣ ತಮ್ಮಂದಿರೋದು ಶಾಪ. ಯಾರ ಜಾತಕಗಳಿದ್ದರೆ ಮದುವೆ ಆಗ್ತಾರೆ, ಗಂಡು ಮಗು ಆಗತ್ತೆ, ಮದುವೆ ಆಗಿ ಗಂಡು ಮಗು ಬೆಳೀತಿದ್ದಂಗೆ ಮಗು ಸತ್ತೋಗುತ್ತೆ ಭಾತೃಶಾಪ ಇದ್ದಾಗ. ಮಾತೃ ಅಂದರೆ ತಾಯಿ ಶಾಪ, ಪಿತೃಶಾಪ ಮತ್ತು ಭಾತೃಶಾಪ. ಮಾತುಲ ಶಾಪ ಇನ್ನೊಂದು, 4ನೇದು. ಮಾತುಲ ಅಂದರೆ ಸೋದರ ಮಾವ. ತಾಯಿ ಕಡೆಯಿಂದ ಅಣ್ಣ ತಮ್ಮಂದಿರು, ತಾಯಿ ಅಣ್ಣ ತಮ್ಮಂದಿರು ಶಾಪ ಯಾರ ಜಾತಕದಲ್ಲಿ ಇತ್ತು ಅಂದರೆ ಅವ್ರಿಗೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅವ್ರಿಗೆ ಜನ್ಮ ಕೊಟ್ಟಂಥ ಗಂಡು ಮಗು ಅವ್ರ ತಂದೆ ತಾಯಿ ಮುಂದೆ ಮಗು ತೀರ್ಕೊಂಡ್ಬಿಡುತ್ತೆ. ಯಾವುದೋ ಒಂದು ನೆಪದಲ್ಲಿ ಮಗು ಸತ್ತೋಗುತ್ತೆ. ಮಾತೃಶಾಪ, ಪಿತೃಶಾಪ, ಭಾತೃಶಾಪ, ಮಾತುಲ ಶಾಪ 4ನೇದು. ಮಾತುಲ ಅಂದರೆ ಸೋದರ ಮಾವ.
ಆದ್ದರಿಂದ ಮದುವೆ ಆಗುವಾಗ ಹೆಣ್ಣಾಗಲಿ ಗಂಡಾಗಲಿ ಸೋದ್ರ ಮಾವನೇ ಆ ಹುಡುಗಿ ಕರ್ಕೊಂಬಂದು ನಿಲ್ಲಿಸ್ತಾನೆ. ಸೋದ್ರ ಮಾವ ಕಂಕಣ ಕಟ್ತಾನೆ. ಸೋದ್ರ ಮಾವ ಮದುವೆಗೆ ಬಹಳ ಇಂಪಾರ್ಟೆಂಟು. ಯಾಕೆ? ಸೋದ್ರ ಮಾವನ ಶಾಪ, ಮಾತುಲ ಶಾಪ ನಿವಾರಣೆ ಆಗಲಿ, ಜಮಾ ಆಗಲಿ, ಆ ಋಣ ನಿವಾರಣೆ ಆಗಲಿ ಅಂತೇಳಿ ಸೋದ್ರ ಮಾವದಿರು ಮದುವೆಯಲ್ಲಿದ್ದಾಗ ಕರೆಸಿ ಮಾಡ್ತಾರೆ. ಕೆಲವು ಕಡೆಯೆಲ್ಲ ಈ ಸಂಪ್ರದಾಯ ಇದೆ. ಮಾತೃಶಾಪ, ಪಿತೃಶಾಪ, ಭಾತೃಶಾಪ, ಮಾತುಲ ಶಾಪ, ಸ್ತ್ರೀ ಶಾಪ. ಅನ್ಯ ಸ್ತ್ರೀ ಶಾಪ ಜಾತಕದಲ್ಲಿ, ಅನ್ಯ ಸ್ತ್ರೀ ಶಾಪ ಜಾತಕದಲ್ಲಿದ್ದಾಗ ಹುಡುಗ ಹುಡುಗಿಗೂ ಮದುವೆ ಆಗುತ್ತೆ, ಮಗು ಆಯಿತು, ಗಂಡು ಮಗು. ಆ ಗಂಡು ಮಗು ಸತ್ತೋಗ್ಬಿಡುತ್ತೆ. ಜನನ ಆದಮೇಲೆ ಸ್ವಲ್ಪ ದಿವಸ ಆದಮೇಲೆ ಸಾಯ್ಬೋದು, ಹುಟ್ಟಿದ ತಕ್ಷಣ ಸಾಯ್ಬೋದು. ಸ್ತ್ರೀ ಶಾಪ. ಓದ್ ಜನ್ಮದಲ್ಲಿ ಪತ್ನಿ ಶಾಪ ಗಂಡನಿಗಿತ್ತು ಅಂದರೆ ಪತ್ನಿ ಶಾಪ, ಹೆಂಡತಿ ಶಾಪ. ಪುರುಷನ ಜಾತಕದಲ್ಲಿ ಪತ್ನಿ ಶಾಪ ಆಯಿತು ಅಂದರೆ ಮದುವೆ ಆದಮೇಲೆ ಅವ್ನು ತಂದೆ ಆಗ್ತಾನೆ. ಆದರೆ ತಂದೆ ಆಗಿ ಅವ್ನು ಗಂಡು ಮಗು ಜನ್ಮ ಕೊಡ್ತಾನೆ. ಸ್ವಲ್ಪ ದಿವಸ ಆದಮೇಲೆ ಗಂಡು ಮಗು ಸತ್ತೋಗುತ್ತೆ. ಕಾರಣ ಪೂರ್ವ ಜನ್ಮದ ಹೆಂಡತಿಯ ಶಾಪ ಇದ್ದಾಗ. ಪತ್ನಿ ಶಾಪ. ಹೆಂಗಸಲ್ಲಾಗಲಿ ಗಂಡಸಲಾಗಿ ಬ್ರಾಹ್ಮಣನ ಶಾಪ ಇತ್ತು ಅಂದಾಗ ಪುತ್ರ ವಿನಿಯೋಗ ಅಂದರೆ ಮಕ್ಕಳು, ಗಂಡು ಮಕ್ಕಳು ಸತ್ತೋಗ್ತಾರೆ. ನಾನು ಸುಮಾರು ಕಡೆ ನೋಡ್ತೀನಿ, ಎಲ್ಲ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ 15-22 ವರ್ಷ ಹುಡುಗರೆಲ್ಲ ಸತ್ತೋಗ್ತಾ ಇದ್ದಾರೆ. ಅವ್ರಿಗೆ ದೊಡ್ಡದಾಗಿ ಬ್ಯಾನರಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ಹಾಕ್ತಾರೆ. ಯಾಕೆಂದರೆ ಈ ಪಿತೃಶಾಪ, ಭಾತೃಶಾಪ, ಮಾತುಲ ಶಾಪ, ಸ್ತ್ರೀ ಶಾಪ, ಪತ್ನಿ ಶಾಪ, ಬ್ರಾಹ್ಮಣನ ಶಾಪ, ಅದಕ್ಕೆ ಬ್ರಹ್ಮಶಾಪ ಅಂತ ಹೇಳ್ತಾರೆ. ಯಾರಿಗೆ ಜಾತಕದಲ್ಲಿ ಬ್ರಹ್ಮಶಾಪ ದೋಷ ಇರ್ತದೋ ಅಂಥವ್ರು ಮದುವೆ ಆಗ್ತದೆ, ಮದುವೆ ಆದ ಮಗು ಆಗುತ್ತೆ, ಗಂಡು ಮಗುನೇ ಆಗುತ್ತೆ, ಗಂಡು ಮಗು ಸತ್ತೋಗುತ್ತೆ ಬ್ರಹ್ಮಶಾಪದಲ್ಲಿದ್ದಾಗ. ಪ್ರೇತ ಶಾಪ ಅಂತ ಇನ್ನೊಂದಿದೆ, 8ನೇದು, ಅಷ್ಟಮದಲ್ಲಿ 8. ಪ್ರೇತ ಶಾಪ. ನಮ್ಮ ಗೋತ್ರದಲ್ಲಿ ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ, ಅವ್ರ ತಾತ, ಯಾರೋ ಒಬ್ಬರು ಪಿತಾ, ಪ್ರಪಿತಾಮಹ, ಪಿತಾಮಹ, ಹೀಗೆ ನಮ್ಮ ಗೋತ್ರದಲ್ಲಿ ಪಿತೃದೇವತೆಗಳ ಶಾಪ ಜಾತಕದಲ್ಲಿದ್ದಾಗ ಪ್ರೇತ ಶಾಪದಿಂದ ಆ ಮಗು ಸತ್ತೋಗುತ್ತೆ. ಅದಕ್ಕೆ ಪ್ರೇತ ಶಾಪ ಅಂತಂದ್ರೇನು? ಪ್ರೇತ ಅಂತಲೇ ನಮ್ಮ ವಂಶದಲ್ಲಿ ನಮ್ಮ ತಂದೆ ಸತ್ತೋಗಿದ್ದಾರೆ, ನಮ್ಮ ತಂದೆ ಸತ್ತೋದ, ನಮ್ಮ ತಂದೆ ಮುತ್ತಾತ, ಹೀಗೆ ನಮ್ಮ ಗೋತ್ರದಲ್ಲಿ ಕೆಲವು ಪಿತೃದೇವತೆಗಳ ಶಾಪ ಇದ್ದಾಗ ಅದಕ್ಕೆ ಪ್ರೇತ ಶಾಪ. ಪ್ರೇತ ಶಾಪದಿಂದ ಮಗು ವಿಪರೀತ ರೋಗದಿಂದ ನರಳಿ ಭಯಂಕರವಾಗಿ ಸತ್ತೋಗುತ್ತೆ. ಅದು ನೀರಿಗೆ ಬಿದ್ದೋ ಅಥವಾ ಬೆಂಕಿಗೆ ಬಿದ್ದೋ ಯಾವುದೋ ಪ್ರಾಣಿ ಬಂದು ಕಚ್ಚಿಬಿಟ್ಟು ಸಾಯಿಸ್ಬೋದು. ವಿಚಿತ್ರವಾಗಿ ಸತ್ತೋಗುತ್ತೆ ಪ್ರೇತ ಶಾಪ ಇರುವಂಥ ಮಕ್ಕಳಿಗೆ. ಇದೆಲ್ಲ ನೋಡ್ಕೋಬೇಕು ಮದುವೆ ಮುಂಚೆ. ನನ್ನ ಗಂಡು ಮಗು ಆಗುತ್ತೆ, ಅದು ಸತ್ತೋಗುತ್ತೆ. ಹೆಂಗೆ ನೋಡೋದು ನಾನು ಹೇಳ್ತೀನಿ ಕೇಳಿ. ಇವಾಗ 9ನೇ ಶಾಪ ಸರ್ಪದೋಷ. ಹಾವು ಮಲಗಿದ್ದನ್ನು ಎಬ್ಬಿಸ್ಬಿಡೋದು, ನಿದ್ರಾಭಂಗ ದೋಷ. ಹಾವು ಮಲಗಿರುತ್ತೆ, ಎಲ್ಲೋ ರೆಸ್ಟ್ ತಗೋತಾ ಇರ್ತದೆ, ಏಯ್ ಅಂತ ಎಬ್ಬಿಸ್ಬಿಟ್ಟು ಕೋಡಲ್ಲಿ ತೀವ್ದು ಎಬ್ಬಿಸ್ಬಿಡೋದು. ಸರ್ಪಶಾಪ ಬಂತು, ನಿದ್ರಾಭಂಗ ದೋಷ. ಸರ್ಪ ವಾಸ ಮಾಡೋ ಸ್ಥಳದಿಂದ ಅದನ್ನು ಓಡಿಸ್ಬಿಡೋದು, ಸರ್ಪಸ್ಥಳ ಉಚ್ಚಾಟನ. ಸರ್ಪಹಂಡ ಧ್ವಂಸನ. ಕೆಲವು ಹಾವು ಮೊಟ್ಟೆ ಇರ್ತದೆ, ಮರಿಯಲ್ಲ, ಮೊಟ್ಟೆ ಕೆಲವು ಹಾವುಗಳು, ಅದನ್ನು ಹೊಡೆದಾಕಿದ್ರೆ. ಹುತ್ತ ವಲ್ಮಿಕಶ್ಚೇದನ. ವಲ್ಮಿಕ ಅಂದರೆ ಹುತ್ತ ಹೊಡೆದಾಕಿದ್ರೆ. ಸರ್ಪಕ್ಕೆ ಬೆಂಕಿ ಹಚ್ಚಿ ಹಾಕಿದರೆ ಅಗ್ನಿಸ್ಪರ್ಶ. ಸರ್ಪದಹನ, ಹಾವನ್ನು ಸುಟ್ಟಾಕಿದರೆ. ಸರ್ಪಮರ್ಧನ, ಹೊಡೆದಾಕಿದರೆ. ಸರ್ಪಹಿಂಸ, ಅದು ಹಿಡ್ಕೊಂಡು ಹಿಂಸೆ ಕೊಡೋದು ಸರ್ಪಕ್ಕೆ. ಇದೆಲ್ಲ ಇದ್ದಾಗ ನಿಮ್ಮ ವಂಶದಲ್ಲಿ ಯಾರು ಗಂಡು ಮಕ್ಕಳು ಹುಡ್ತಾರೋ ಅವರೆಲ್ಲ ಸತ್ತೋಗ್ತಾರೆ ಸರ್ಪಶಾಪದಿಂದ. ಆದರೆ ಈ 9 ವೆರೈಟಿ ಶಾಪ ಜಾತಕದಲ್ಲಿ ಫಸ್ಟ್ ಟೆಸ್ಟ್ ಮಾಡಬೇಕು. ಮಗು ಆಗತ್ತೆ, ಇಲ್ಲ ಅಂತಲ್ಲ. ಆ ಮಗು ನಿಮ್ಮ ಕಣ್ಣು ಮುಂದೆ ಸತ್ತೋಗುತ್ತಾ ಅಥವಾ ಇನ್ನೂ ನಮಗಿಂತ ಹೆಚ್ಚಿಗೆ ಆಯುಷ್ವಂತನಾಗಿ ಬದುಕ್ತಾರಾ ಇಲ್ವಾ ಅಂತ ನೋಡಬೇಕು. ಅಂದರೆ ಮಾತೃಶಾಪ, ಪಿತೃಶಾಪ, ಭಾತೃಶಾಪ, ಮಾತುಲ ಶಾಪ, ಮತ್ತು ಸ್ತ್ರೀ ಶಾಪ, ಪತ್ನಿ ಶಾಪ, ಬ್ರಹ್ಮಶಾಪ, ಪ್ರೇತಶಾಪ, ಸರ್ಪಶಾಪ. ಈ 8ರಲ್ಲಿ ಯಾವ್ದಾದ್ರು ಒಂದಿತ್ತು ಅಂದರೆ ನಿಮ್ಮ ಕಣ್ಣು ಮುಂದೆ ನಾವು ಜನ್ಮ ಕೊಟ್ಟಂಥ ಮಗು ಸತ್ತೋಗುತ್ತೆ. ಪುತ್ರ ಕ್ಷಯ ಯೋಗ ಅಂತ ಹೇಳ್ತಾರೆ. ಅದಕ್ಕೆ ಈ ದೋಷವನ್ನು ನಮ್ಗೆ ಬೇಡ, ಅನುಭವಿಸ್ಬಾರ್ದು ಅಂದರೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಸಾಳಾವಳಿ ನೋಡಿ ನಾಡಿಕೂಟ, ಯೋನಿಕೂಟ, ಗಣಕೂಟ ಎಲ್ಲ ಪ್ರತ್ಯೇಕವಾಗಿ ಚೆಕ್ ಮಾಡಿ 36ಕ್ಕೆ ಎಷ್ಟು ಬರುತ್ತೆ ಅಂತ ನೋಡಿ ಆಮೇಲೆ ಕೊಡ್ತಾಯಿರೋ. ಅದಕ್ಕೆ ಆಗಿನ ಕಾಲದಲ್ಲಿ 10 ಅಲ್ಲ 15 ನಮ್ಮ ಕ್ಲಾಸ್ಮೇಟ್ ಇದ್ದ, ಅವನು 12ನೇ ಮಗ. ಅವ್ರಿಗೆ 6 ಜನ ಹೆಣ್ಮಕ್ಳು, 6 ಜನ ಗಂಡು ಮಕ್ಕಳು. ನಾನು ಇಂಜಿನಿಯರಿಂಗ್ ಓದಬೇಕಾರಬ್ಬ 12 ಮಕ್ಕಳಿಗೆ ಸಂತಾನ ಕೊಟ್ಟಿದ್ದಾರೆ ಅವ್ರ ತಾಯಿ. ಸಂತಾನ ಯೋಗ. ಕೆಲವು ಒಂದು ಮಗು ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ತದೆ, ಪುತ್ರಕ್ಷಯರು. ಅದರಿಂದ ಈ ಸಂತಾನೋತ್ಪತ್ತಿ ಬಹಳ ವಿಶೇಷ.
ಅದರಲ್ಲೂ ಪುತ್ರ ಸಂತಾನ ಇನ್ನೂ ವಿಶೇಷ. ಅದರಲ್ಲೂ ಪುತ್ರ ಸಂತಾನ ಹುಟ್ಟಿದ ತಕ್ಷಣ ಗಂಡು ಮಕ್ಕಳು ಸತ್ತೋಗ್ತಾರೆ ಎಂದು ಭಾಳ ದುಃಖ. ಈ 9 ಶಾಪಗಳನ್ನು ಮದುವೆ ಮುಂಚೆ ಚೆಕ್ ಮಾಡಿ ನೋಡಿ ಮದುವೆ ಮಾಡ್ಕೊಳ್ಳಿ. ಈ ಪುತ್ರಕ್ಷಯ ಯೋಗ, ಗಂಡು ಮಕ್ಕಳು ಸತ್ತೋಗುವಂಥ ಯೋಗ ಜಾತಕದಲ್ಲಿ ತಂದೆ ಅಥವಾ ತಾಯಿ ಜಾತಕದಲ್ಲಿದ್ದರೆ, ತಂದೆ ತಾಯಿ ಜಾತಕದಲ್ಲಿದ್ದಾಗ ಮಗು ಹುಟ್ಟಿದ ಮೇಲೆ ಸತ್ತೋಗುತ್ತೆ. ಇದು ಅದರಿಂದ ಗಂಡು ಹೆಣ್ಣು ಮದುವೆ ಆಗ್ಬೇಕಾದ್ರೆ ಇದು ನೋಡಬೇಕು, ಪುತ್ರ ಕ್ಷಯ ಯೋಗ ಇದೆಯಾ ಅಂತ. ಹಾಗಾದರೆ ನಮಗೆ ಆರೋಗ್ಯವಂತ ಆಯುಷ್ವಂತ ಮಕ್ಕಳು ಚೆನ್ನಾಗಿ ಹುಡ್ತಾರೆ. ಹೇಗೆ ಪತ್ತೆ ಹಚ್ಚೋದು ಅಂದರೆ, ಲಗ್ನಾಧಿಪತಿ, ಇದೊಂದು ಫಾರ್ಮುಲಾ ನೋಡಿ. ಲಗ್ನಾಧಿಪತಿ, ಲಗ್ನದ ಅಧಿಪತಿ ಅಥವಾ ಗುರು ಅಥವಾ ಶುಕ್ರ ಕೇಂದ್ರ ಸ್ಥಾನದಲ್ಲಿದ್ದರೆ ಅಂಥವರಿಗೆ ಆಯುಷ್ವಂತ ಆರೋಗ್ಯವಂತ ಮಕ್ಕಳು ಹುಡ್ತಾರೆ. ಭಾಳ ಫೇಮಸ್ ಆಗುವಂಥ ಮಕ್ಕಳು. ಇನ್ನೊಮ್ಮೆ ಹೇಳ್ತೀನಿ, ಮದುವೆ ಆಗೋಕ್ಕೆ ಮುಂಚೆ ನೋಡಿ, ಲಗ್ನಾಧಿಪತಿ ಅಥವಾ ಗುರು ಅಥವಾ ಶುಕ್ರ ಗ್ರಹ ಕೇಂದ್ರ ಸ್ಥಾನದಲ್ಲಿದ್ದರೆ, ಜ್ಯೋತಿಷ್ಯರಿಗೆ ಹೇಳಿದ್ದೀನಿ, ನನಗೆ ಗುರು ಶುಕ್ರ ಅಥವಾ ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದಾನಾ? ಇದ್ದಾನೆ ಅಂದರೆ ನಿಮ್ಗೆ ಆರೋಗ್ಯ, ಆಯುಷ್ಯವಂತ, ಗುಣವಂತ, ರೂಪವಂತ ಎಲ್ಲ ಥರದಲ್ಲೂ ಹೆಸರು ತೊಗೊಳ್ಳೋಂಥ ಮಗು, ಗಂಡು ಮಗು ಹುಡ್ತಾನೆ. ಇಷ್ಟೇ ಸಿಂಪಲ್ ಫಾರ್ಮುಲಾ, ನನ್ನ ಅನುಭವ, ನನ್ನ ರಿಸರ್ಚ್. ಲಗ್ನಾಧಿಪತಿ ಅಥವಾ ಗುರು ಗ್ರಹ ಅಥವಾ ಶುಕ್ರ ಗ್ರಹ ಕೇಂದ್ರ ಸ್ಥಾನದಲ್ಲಿದ್ದರೆ ಅಂಥವ್ರಿಗೆ ಒಳ್ಳೆ ಲೆಜೆಂಡು, ಫೇಮಸ್ ಇರುವಂಥ ಗಂಡು ಸಂತಾನ ಆಗುತ್ತೆ. ನೀವು ತಪಸ್ ಮಾಡೋ ಅವಶ್ಯಕತೆ. ಇದು ಗುರು ಶುಕ್ರ ಲಗ್ನಾಧಿಪತಿ ಅಂದರೆ ಪೂರ್ವ ಜನ್ಮದಲ್ಲಿ ಪುಣ್ಯದ ಫಲದಿಂದ ಬರುತ್ತೆ. ನೀವೇನೋ ಗುರು ಶುಕ್ರನ ಜಾಗ ಬದಲಾಯಿಸಬೇಕಾಗಲ್ಲ. ಇದು ನೀವು ಜಾತಕ ಪುಣ್ಯದ ಫಲದಿಂದ ಇಂಥ ಮಕ್ಕಳು ಹುಡ್ತಾರೆ. ಮಹಾನ್ ಅವಧೂತರು ಹುಟ್ಬಿಡ್ತಾರೆ. ರಾಮ ಉಡ್ಬೋದು, ಕೃಷ್ಣ ಉಡ್ಬೋದು, ರಾಮಕೃಷ್ಣ ಪರಮಹಂಸ ಉಡ್ಬೋದು, ಮತ್ತು ಶಿರ್ಡಿ ಸಾಯಿಬಾಬಾ ಉಡ್ಬೋದು, ದತ್ತಾತ್ರೇಯರ ಜನ್ಮ ತಗೋಬೋದು, ಯಾರಿಗೂ ಗೊತ್ತು. ಅದರಿಂದ ನಾನು ಇದು ಗರ್ಭೋಪನಿಷತ್ತು ಇಲ್ಲಿ ಭಾಳಷ್ಟು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಆಯುಷ್ವಂತ, ಆರೋಗ್ಯವಂತ, ರೂಪವಂತ, ಗುಣವಂತ, ಸಕಲ ವಿದ್ಯಾಪಾನಗತ, ಇಡೀ ಜಗತ್ತಿನಲ್ಲಿ ಕೀರ್ತಿ ತಗೊಳ್ಳುವಂಥವನು, ಎಕ್ಸ್ಟ್ರಾರ್ಡಿನರಿ, ಔಟ್ಸ್ಟ್ಯಾಂಡಿಂಗ್, ಗ್ಲೋಬಲ್ ಲೆವೆಲಲ್ಲಿ ಪ್ರಸಿದ್ಧಿ ಆಗಬೇಕು ಅಂತಂದರೆ ಅವಳ ಗರ್ಭಕೋಶ ಹೆಂಗಿರಬೇಕು, ಇವನು ವೀರ್ಯ ಎಷ್ಟು ಶುದ್ಧಿ ಇರಬೇಕು. ಇದ್ರ ಬಗ್ಗೆ ನಾನು ಗರ್ಭೋಪನಿಷತ್ತು ಭಾಳಷ್ಟು ಹೇಳಿದ್ದೀನಿ. ಇಲ್ಲಿ ಲಗ್ನಾಧಿಪತಿ ಅಥವಾ ಗುರು ಮತ್ತು ಶುಕ್ರ ಗ್ರಹ ಕೇಂದ್ರ ಸ್ಥಾನದಲ್ಲಿದ್ದಾಗ ಅವ್ರಿಗೆ ಇಂಥ ಮಕ್ಕಳು, ಒಳ್ಳೆ ಮಕ್ಕಳು ಹುಡ್ತಾರೆ. ಅಕಸ್ಮಾತ್ ಇಲ್ಲ ಅಂದಾಗ ನಾನು ಹೇಳುವಂಥ ಮಂತ್ರ ಮದುವೆ ಮುಂಚೆನೇ ಜಪ ಮಾಡಬೇಕು. ಈ 9 ಶಾಪಗಳಿದ್ದರೆ ಆಂಜನೇಯನ ಪೂಜೆ ಮಾಡಬೇಕು. ಹನುಮನ್ ತಂತ್ರಸಾರದಲ್ಲಿ ಓಂ ನಮೋ ಹರಿ ಮರ್ಕಟಾಯ ಅಂಥೇಳಿ ಬ್ರ್ಯಾಕೆಟಲ್ಲಿ ನಾನು ಹಾಕಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ಯಾವುದು ಶಾಪ ಮಾತೃಶಾಪ, ಪಿತೃಶಾಪ, ಭಾತೃಶಾಪನ ಯಾವುದನ್ನು ಪತ್ತೆ ಹಚ್ಕೋಬೇಕು ನಿಮ್ಮ ಜ್ಯೋತಿಷ್ಯರಿಂದ. ಆ ಶಾಪ ಅಂತ ಹೇಳಿಬಿಟ್ಟು ಹರಿ ಮರ್ಕಟಾಯ ಸ್ವಾಹ ಅಂತ ಮಂತ್ರ ಹೇಳಬೇಕು. ಕಣ್ಮುಚ್ಕೊಂಡು ಓಂ ನಮೋ ಹರಿ ಮರ್ಕಟಾಯ, ಯಾವ ಶಾಪ ಇದೆ ಆ ಶಾಪ ಬಾಯಲ್ಲಿ ಹೇಳ್ಕೊಂಡು ಪುನಃ ಹರಿ ಮರ್ಕಟಾಯ ಸ್ವಾಹ ಅಂತ ಹೇಳಿ ಒಂದು ದಿನ ಉಣ್ಮೆ ಅಮಾವಾಸ್ಯೆ ಜೊತೆಲಿ ಹೇಳಿದ್ರೆ, ಆಗ ಶುಕ್ರ ಗುರು ಲಗ್ನಾಧಿಪತಿ ನೀಚನಾಗಿದ್ದರೆ ಕೇಂದ್ರ ಸ್ಥಾನದಲ್ಲಿ ಚೆನ್ನಾಗಿ ಈ ಆಂಜನೇಯನ ಮಂತ್ರದಿಂದ, ಯಾಕೆಂದರೆ ಆಂಜನೇಯ ಪ್ರಾಣದೇವ್ರ ಜೊತೆಗೆ ಗಂಡಿನ ವೀರ್ಯವನ್ನು ಶುದ್ಧಿ ಮಾಡೋ ಶಕ್ತಿ ಆಂಜನೇಯನಿಗಿದೆ. ಹೆಣ್ಣಿನ ಅಂಡಾಣುವನ್ನು ಶುದ್ಧಿ ಮಾಡಲಿಕ್ಕೆ ಶಕ್ತಿ ಆಂಜನೇಯನಿಗಿದೆ. ಯಾಕೆ ನಾನೊಬ್ಬ ಬ್ರಹ್ಮಚಾರಿ. ಹನುಮಂತ ತಂತ್ರಸಾರದಲ್ಲಿ ಈ ಮಂತ್ರ ಬರ್ತದೆ. ಇದನ್ನು ಜಪ ಮಾಡಬೇಕು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ. ಆಗ ಒಳ್ಳೆ ಸುಖ ಸಂತಾನ ಪ್ರಾಪ್ತಿಯಾಗ್ತದೆ ಅಂತ. 3ನೇ ಪರಿಹಾರ, ಮರ್ಮ ಥೆರಪಿನಲ್ಲಿ ಶಿವ ಪಾರ್ವತಿಗೆ ಹೇಳ್ತಾರೆ, ರೀಪ್ರೊಡಕ್ಟಿವ್ ಸಿಸ್ಟಮ್, ಸಂತಾನೋತ್ಪತ್ತಿಗೆ ಕೆಲವು ಮರ್ಮಗಳಿವೆ. ಆ ಮಿನಿಟ್ಸ್, ಆ ಒಂದು ಮರ್ಮ ಪಾಯಿಂಟ್ಸನ್ನು ಮರ್ದನ ಮಾಡೋದ್ರಿಂದ ಈ ಥರ ದೋಷದಲ್ಲಿರೋ ಮಕ್ಕಳು ಉಡೋದಿಲ್ಲ, ಆಯುಷ್ಯ ಆರೋಗ್ಯವಂತರು ಮಕ್ಕಳು ಉಡ್ತಾರೆ ಅಂತೇಳಿ. ಆದ್ದರಿಂದ ಮರ್ಮ ಥೆರಪಿನಲ್ಲಿ, ಮರ್ಮ ಚಿಕಿತ್ಸೆಯಲ್ಲಿ ಒಂದೊಳ್ಳೆ ಆಯುಷ್ಯ ಆರೋಗ್ಯವಂತ ಮಗುವನ್ನು ಜನ್ಮ ಕೊಡುವಂಥ ಶಕ್ತಿ ಮರ್ಮ ಥೆರಪಿಯಲ್ಲಿದೆ ಅಂತ ಪಾರ್ವತಿಗೆ ಶಿವ ಹೇಳ್ತಾರೆ. ಅದರಿಂದ ಈ ಥರ ದೋಷ ಇರೋರು ಮರ್ಮ ಚಿಕಿತ್ಸೆಗೆ ಒಳಗಾದರೆ ವೀರ್ಯ ಶುದ್ಧಿ, ಅಂಡಾಣು ಶುದ್ಧಿ ಆಗುತ್ತೆ. ಆಗ ಗುರು ಶುಕ್ರ ಚೆನ್ನಾಗಿ ಆಗಿ ಅವ್ರಿಗೆ ಒಳ್ಳೆ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಥರ ದೋಷದಲ್ಲಿ ಇದ್ದಂಥವ್ರಿಗೆ 29, 30, 31ನೇ ತಾರೀಕು ಇದೇ ತಿಂಗಳು ನಾನು ಮರ್ಮ ಥೆರಪಿ ಕ್ಲಾಸ್ ಮರ್ಮ ಚಿಕಿತ್ಸೆ ಕ್ಲಾಸ್ ಮಾಡ್ತಾಯಿದ್ದೀನಿ. ಇದು ದೈವಿಕ ವಿದ್ಯೆ, ಮರ್ಮ ವಿದ್ಯೆ ದೈವಿಕ ವಿದ್ಯೆ. ಇದನ್ನು ಕಲಿಯೋದ್ರಿಂದ ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಬ್ರೈನ್ ಕ್ಷಯ ರೋಗ, ಬ್ರೈನ್ ಟ್ಯೂಮರು, ಬ್ರೈನಲ್ಲಿರ್ತಕ್ಕಂಥ ನ್ಯೂರಾನ್ಸ್ ದೋಷಗಳು, ಬ್ರೈನಲ್ಲಿ ನರಗಳಿಗೆ ಸಂಬಂಧಪಟ್ಟಂಥ ದೋಷ, ಕಣ್ಣಿನ ದೃಷ್ಟಿ ದೋಷ, ಕಿವುಡುತನ, ಮೂಗು ದೋಷಗಳು, ನಾಲಿಗೆಗೆ ಸಂಬಂಧಪಟ್ಟ, ಹಲ್ಲಿಗೆ ಸಂಬಂಧಪಟ್ಟಂಥದ್ದು, ಥೈರಾಯ್ಡು, ಪ್ಯಾರಾಥೈರಾಯ್ಡು,
ಲಂಗ್ಸ್ಗೆ, ಹಾರ್ಟಿಗೆ ಸಂಬಂಧಪಟ್ಟಂಥ ರೋಗಗಳು, ಉದರಕ್ಕೆ ಸಂಬಂಧಪಟ್ಟಂಥ, ಹೊಟ್ಟೆಗೆ ಸಂಬಂಧಪಟ್ಟಂಥ ಅಪೆಂಡಿಸಿಟಿಸ್ ಇರ್ಬೋದು, ಗ್ಯಾಸ್ಟ್ರೈಟಿಕ್ಸು, ಜಾಂಡೀಸು, ಕಿಡ್ನಿಗೆ ಸಂಬಂಧಪಟ್ಟಂಥ ದೋಷ, ಡಯಾಬಿಟೀಸು, ಹೆಂಗಸರು ಮುಟ್ಟಿನ ಸಮಸ್ಯೆ, ಗಂಡಸಿಗೆ ಸಂತಾನೋತ್ಪತ್ತಿ ಸಮಸ್ಯೆಗಳು, ಇವೆಲ್ಲಕ್ಕಿಂತ ಹೆಚ್ಚಾಗಿ ಮಂಡಿ ನೋವು, ಪಾದ ನೋವು, ತೊಡೆ ನೋವು, ಸಿಯಾಟಿಕಾ, ಬೆನ್ನು ನೋವು, ಆರ್ಥರೈಟಿಸು, ರೊಮಟೆಡ್ ಆರ್ಥರೈಟಿಸು, ಗೋಟು, ಲಕ್ವಾ, ಪ್ಯಾರಾಲಿಸಿಸ್ ಅಂದರೆ ಲಕ್ವಾ, ಪಿಟ್ಸು, ಕ್ಯಾನ್ಸರು, ಈ ಥರದ ಎಲ್ಲ ಥರ ಕಾಯಿಲೆಗಳನ್ನು ಔಷಧಿ ರಹಿತ, ಔಷಧಿ ಇಲ್ದೇ, ಮಾತ್ರೆ ಟಾನಿಕ್ ಇಂಜೆಕ್ಷನ್ ಇಲ್ದೇ, ಆಪ್ರೇಷನ್ಸ್ ಇಲ್ದೇ, ಸರ್ಜರಿ ಇಲ್ದೇ ಕ್ಯೂರ್ ಮಾಡ್ಕೊಳ್ಳೋಂಥ ವಿದ್ಯೆ ಈ ಮರ್ಮ ಥೆರಪಿ ಅಂತ, ಮರ್ಮ ಚಿಕಿತ್ಸೆ. ಇದನ್ನು ನಾನು ಇದೇ ತಿಂಗಳು 29, 30, 31ನೇ ತಾರೀಕು ಪುಣ್ಯಕ್ಷೇತ್ರದಲ್ಲಿ 3 ದಿವಸ ನನ್ನೊಟ್ಟಿಗೆ ನನ್ನ ಜೊತೆಲೇ ಇಟ್ಕೊಂಡು ಊಟ, ವಸತಿ, ಪುಸ್ತಕ ಎಲ್ಲ ಕೊಟ್ಟು ಈ ವಿದ್ಯೆ ನಾನು ಕಲಿಸ್ತಾ ಇದ್ದೀನಿ. ಈ ವಿದ್ಯೆ ಕಲಿಯೋದ್ರಿಂದ ಏನು ಲಾಭ ಅಂದರೆ ನಿಮ್ಮ ಕಾಯಿಲೆ ನೀವೇ ಕ್ಯೂರ್ ಮಾಡ್ಬೋದು, ಔಷಧಿ ಇಲ್ಲದೆ, ಆಪ್ರೇಷನ್ ಇಲ್ಲದೆ. ಎರಡನೇದು, ನಿಮ್ಮ ಮನೆ ಮಂದಿಗೆಲ್ಲ ಯಾವುದೇ ರೀತಿಯ ರೋಗಗಳಿದ್ದು ಕೂಡ ನೀವೇ ಔಷಧಿ, ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡ್ಬೋದು. ಇದರಲ್ಲಿ ಎಕ್ಸ್ಪರ್ಟ್ ಆದರೆ ನೀವೇ ಒಂದು ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ಲದೆ, ಆಪ್ರೇಷನ್ ಎಲ್ರಿಗೂ ಟ್ರೀಟ್ ಮಾಡ್ಬೋದು. ಒಂದು ಔಷಧಿಗೆ, ಒಂದು ಕಾಯಿಲೆ ಬಂತು ಅಂದರೆ ಔಷಧಿಗೆ ಮೆಡಿಕಲ್ ಸ್ಟೋರ್ಗೆ ಒಂದು ಮಿನಿಮಮ್ 2-3 ಸಾವಿರ ರೂಪಾಯಿ ತಿಂಗಳಿಗೆ ನಾವು ಇನ್ವೆಸ್ಟ್ ಮಾಡ್ತೀವಿ. ದೊಡ್ಡ ದೊಡ್ಡ ಕಾಯಿಲೆ ಲಕ್ವಾ, ಕ್ಯಾನ್ಸರು, ಪಿಟ್ಸ್ ಎಲ್ಲ ಬಂದುಬಿಡ್ತದೆ, ಲಕ್ಷಾಂತರ ರೂಪಾಯಿ ನಾವು ಹಾಸ್ಪಿಟ್ಲಿಗೆ ಇನ್ವೆಸ್ಟ್ ಮಾಡ್ತೀವಿ. ಆ ದುಡ್ಡು ಉಳಿಬೇಕು ಅಂತಂದರೆ ಈ ವಿದ್ಯೆ ಕಲಿಬೇಕು. ನೀವು ಮನೆಗೊಬ್ಬ ವೈದ್ಯನ ಆಗಬೇಕು. ಈ ವಿದ್ಯೆ ಹೇಳ್ಕೊಡ್ದೆ ನಶಿಸೋಗ್ಬಿಟ್ಟಿದೆ. ಅದರಿಂದ ಈ ವಿದ್ಯೆ ನಾನು ಹೇಳ್ಕೊಡ್ತಾ ಇದ್ದೀನಿ. 29, 30, 31ನೇ ತಾರೀಕು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ರಿಜಿಸ್ಟ್ರೇಷನ್ workshop.lakshmisrinivas.in ಅಂತ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಕೆಲವೇ ಸೀಟ್ಸ್ ಮಾತ್ರ ಉಳ್ಕೊಂಡಿದೆ. ಇದನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ಮನೆಗೊಬ್ಬ ವೈದ್ಯನಾಗ್ಬೋದು. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡ್ಇನ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾ ಇದೆ, ಅಲ್ಲೂ ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಬನ್ನಿ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ. ಯಾರಿಗೆ ಮರ್ಮ ಥೆರಪಿಗೆ ಅಟೆಂಡ್ ಆಗಬೇಕು ಆ ಸ್ಕ್ರೀನ್ ಮೇಲೆ ತೋರಿಸ್ತಾ ಲಿಂಕ್ಗೆ ಕ್ಲಿಕ್ ಮಾಡಿ ಇಮಿಡಿಯೇಟಾಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.